ಎಲ್ಲ ಜನರ ಮಧ್ಯೆ ಇರೋಂಥ ಪ್ರಧಾನಿ ಮಂತ್ರಿ ಬೇಕು. ಕಾಂಗ್ರೆಸ್ ಪಕ್ಷ ಈ ಸರಿ ಗೆಲ್ತೈತಿ. ನಮ್ಮ ತಾಲೂಕು ಚೆನ್ನಾಗೈತಿ, ನಮ್ಮ ಜಿಲ್ಲೆನೂ ಕೂಡ ನಾವು ಕೇಳಿದ ಪ್ರಕಾರ ಜಿಲ್ಲೆ ಚೆನ್ನಾಗೈತಿ. ಪ್ರಭಾ ಮಲ್ಲಿಕಾರ್ಜುನ್ ಅವರು ಸುಮಾರು 1 ಲಕ್ಷ ಮತದ ಅಂತರದಿಂದ ಗೆಲ್ತಾರೆ. ಎಲ್ಲ 5 ಗ್ಯಾರಂಟಿಗಳು ಎಲ್ಲ ಜನಕ್ಕೆ ತಲುಪ್ತಿದೆ. ಎಲ್ಲ ಬಡವರೆಲ್ಲ ಖುಷಿ ಅದಾರೆ. ಇವತ್ತು ಮೇಲ್ದಂಡೆ ಭದ್ರಾ ಮೇಲ್ದಂಡೆ ನೀರನ್ನು ತಗೊಂಡೋಗಿ ಭೀಮ್ ಸಮುದ್ರಕ್ಕೆ ಹಾಕಿದ್ರು. ನಮ್ಮ ಜಿಲ್ಲೆ ಜನ ಏನು ಮಾಡಬೇಕು? ಪ್ರಭಾ ಮಲ್ಲಿಕಾರ್ಜುನ್ ಅವರು ಗೆದ್ದೇ ಗೆಲ್ತಾರೆ. ಈ ಸರಿ MP ಆಗ್ತಾರೆ ಅವರು. ದಾವಣಗೆರೆ ಜಿಲ್ಲೆ ಪೂರ್ತಿ ಬೆಳವಣಿಗೆ ಕಾಂಗ್ರೆಸ್ಸಿನ ಚೆನ್ನಾಗಿದೆ. ಇವತ್ತು ಮೋದಿ ಬಂದಿದ್ದಾರೆ. ಮೋದಿ ಬಂದಿರೋದ್ರಿಂದ ಎಲ್ಲ ಫುಟ್ಪಾತ್ ಹೋಟ್ಲುಗಳು, ಅಂಗಡಿಗಳು ಎಲ್ಲವನ್ನು ಕೂಡ ಬಂದ್ ಮಾಡಿಸಿದ್ರು. ಅವರೊಬ್ಬರು ಜನ ಪ್ರತಿನಿಧಿಯಾಗಿ, ಜನ ಸೇವಕರಾಗಿ ಅವರು ಕೂಡ ಹೌದಾ ಅಂಥರಾಗಿ ಎಲ್ಲ ಅಂಗಡಿ ಬಂದ್ ಆಗಬೇಕು. ಯಾವ ಜನ ಬೇರೆ ಇರಬಾರ್ದು. ಎಲ್ಲ ಅಂಗಡಿ ಓಟು ಎಲ್ಲ ಬಂದ್ ಮಾಡಿ ಇವತ್ತು ಪ್ರಧಾನಮಂತ್ರಿ ಅವ್ರು ಬಂದಿದ್ದಾರೆ. ಇವತ್ತು ಬಡವ್ರ ಜೀವನ ಹಾಳಾಗ್ತೈತಿ. ಇವತ್ತು ಉಪಜೀವನ ಮಾಡೋ ಅಂಥ ಪ್ರಧಾನಮಂತ್ರಿ ನಮಗೆ ಬೇಡ. ಎಲ್ಲ ಜನರ ಮಧ್ಯೆ ಇರೋಂಥ ಪ್ರಧಾನಿ ಮಂತ್ರಿ ಬೇಕು. ಕಾಂಗ್ರೆಸ್ ಪಕ್ಷ ಈ ಸರಿ ಗೆಲ್ತೈತಿ. ನಮ್ಮ ತಾಲೂಕು ಚೆನ್ನಾಗೈತಿ, ನಮ್ಮ ಜಿಲ್ಲೆನೂ ಕೂಡ ನಾವು ಕೇಳಿದ ಪ್ರಕಾರ ಜಿಲ್ಲೆ ಚೆನ್ನಾಗೈತಿ. ಪ್ರಭಾ ಮಲ್ಲಿಕಾರ್ಜುನ್ ಅವರು ಸುಮಾರು 1 ಲಕ್ಷ ಮತದ ಅಂತರದಿಂದ ಗೆಲ್ತಾರೆ. ಇದು ನಮಗೆಲ್ಲ ಜನಾಂಗ ಐತಿ. ಕಾಂಗ್ರೆಸ್ 5 ಗ್ಯಾರಂಟಿ ಕೊಟ್ಟೈತಿ. ಇವತ್ತೆಲ್ಲ ಬಡ ಹೆಣ್ಮಕ್ಳು ಭಾರಿ ಖುಷಿಯಿಂದ ಕೇಕಿ ಹೊಡ್ಕೊಂತ ಓಟ್ ಹಾಕ್ತಾರೆ. ಇವತ್ತು ಅವ್ರ ಅಕೌಂಟಿಗೆ 2,000 ಹೋಗ್ತೈತಿ. ಭಾಳ ಖುಷಿ ಸಂತೋಷದಿಂದ 2,000 ರೂಪಾಯಿ ಇರ್ಬೋದು, ಬಸ್ ಫ್ರೀ ಇರ್ಬೋದು, ಇದರನ್ನೆಲ್ಲದು ಇರ್ಬೋದು. ಅನೇಕ ಸ್ಕೀಮ್ಗಳನ್ನು ಮಾಡೈತಿ. ಕರೆಂಟ್ ಫ್ರೀ ಐತಿ. ನಂತರ ಈಗ 5 ಗ್ಯಾರಂಟಿ ನಮ್ಮ ಕೇಂದ್ರ ಸರ್ಕಾರ ಮಾಡೈತಿ. ವರ್ಷಕ್ಕೆ 1 ಲಕ್ಷ ರೂಪಾಯಿ ಮಹಿಳೆಯರಿಗೆ ಕೊಡ್ತಿದ್ದಾರೆ. ವಿದ್ಯಾವಂತರಿಗೆ ಇದು ಪಾಸ್ ಆದಂಥ ಯುವಕರಿಗೆ ಅದು 1 ಲಕ್ಷ ರೂಪಾಯಿ ಕೊಡ್ತಾರೆ. ಅವರು 5 ಸ್ಕೀಮನ್ನು ಕೇಂದ್ರ ಸರ್ಕಾರದಿಂದ ಮಾಡಿದ್ದಾರೆ. ಇವೆಲ್ಲವೂ ಅನೇಕ ಸ್ಕೀಮ್ಗಳು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಬಡವರಿಗೆಲ್ಲ ತಲುಪ್ತಾಯಿದೆ. ಕಾಂಗ್ರೆಸ್ ಪಕ್ಷ ಗೆಲ್ತೈತಿ. ಇವತ್ತೇನು 5 ಗ್ಯಾರಂಟಿ ಮಾಡಿದ್ದು ಇದ್ರಾಗ ಸ್ಟೇಟ್ನಾಗೂ ಮಾಡಿಲ್ಲ. ಅವ್ರು ಏನೋ ಅವ್ರಿಗೆ ರಿಕಾರ್ಡ್ ಸರಿ ಇರೋಕ್ಕಿಲ್ಲ. ಅಂಥವು ಯಾವ 100ಕ್ಕೆ 1-2 ಇರ್ಬೋದು. ಅವರು ಸ್ವಲ್ಪ ಅಲ್ಲಿ ಭಾಗದ ಮುಖಂಡರಿಗೆ ಇರ್ಬೋದು, ನಮ್ಮಂತರಿಗೆ ಇರ್ಬೋದು. ಯಾರಿಗೆ ಹೇಳಿ ಅದು ಮಾಡಿಸ್ಬೇಕಷ್ಟೆ. ಅದು ಬಿಟ್ಟರೆ ಏನಿಲ್ಲ. ಎಲ್ಲ ಮಹಿಳೆಯರಿಗೂ ಏನು ಹೋಗಿತ್ತಲ್ಲ ಅದ್ರ ಪ್ರಕಾರ ಎಲ್ಲರಿಗೂ ಕೂಡ ಹೋಗ್ತಿದೆ. ಎಲ್ಲ 5 ಗ್ಯಾರಂಟಿಗಳು ಎಲ್ಲ ಜನಕ್ಕೆ ತಲುಪ್ತಿದೆ. ಎಲ್ಲ ಬಡವರೆಲ್ಲ ಖುಷಿ ಅದಾರೆ. ಎಲ್ಲ ಪಕ್ಷದವರು ತಗೊಂತಾರೆ. ಬರೀ ಕಾಂಗ್ರೆಸ್ ಅಂತಲ್ಲ, ಎಲ್ಲ ಪಕ್ಷದವರು ತಗೊಂತಿದ್ದಾರೆ. ಭಾಳ ಚೆನ್ನಾಗೈತಿ. 100% ಪ್ರಭಾ ಮಲ್ಲಿಕಾರ್ಜುನ್ ಅವ್ರು ಗೆಲ್ತಾರೆ. ಅವ್ರು ಹೇಳ್ರಿ, ಅವರು ಸುಮಾರು ಅವರು ಮಾವರ್ದಿರ್ಬೋದು, ಮಲ್ಲಣ್ಣವ್ರದ್ದು ಇರ್ಬೋದು, ಸುಮಾರು ಚುನಾವಣೆ ಮಾಡಿದ್ದಾರೆ. ಹಲವಾರು ಕಡೆಗೆ ತಿರುಗಾಡ್ತಾರೆ. ಆರೋಗ್ಯ ಇದನ್ನ ಮಾಡಿದ್ದಾರೆ. ಮತ್ತು ಅನೇಕ ಸ್ಕೀಮ್ಗಳನ್ನು ಮಾಡಿದ್ದಾರೆ. ಡಯಾಲಿಸಿಸ್ ಎಲ್ಲ ಫ್ರೀ ಮಾಡಿದ್ದಾರೆ. ಅನೇಕ ಇಂಥವೆಲ್ಲ ಫ್ರೀ ಮಾಡ್ಕೊಂತ ಜನಸೇವೆ ಮಾಡ್ಕೊಂತ ಹೋಗ್ತಿದ್ದಾರೆ. ನಮ್ಮ ಸಿದ್ದೇಶ್ MP ಸಿದ್ದಣ್ಣವರು ಅವ್ರು 5 ವರ್ಷ ಆದರೂ ಕೂಡ 25 ವರ್ಷ ಆದರೂ ಕೂಡ ಏನು ಮಾಡೋಕ್ಕಾಗಿಲ್ಲ ಅವರಿಗೆ. ಅವ್ರ ಮನೆಯವ್ರ ಪಾಪ ಗಾಯತ್ರಮ್ಮ ಹೊರಗೆ ಬಂದು ಹೆಣ್ಮಗಳಲ್ಲ. ಮತ್ತು ಮುಂದೆ ಹೆಂಗೆ ನಿಭಾಯಿಸ್ತೈತಿ, ಬಡವ್ರ ಕಷ್ಟ ಹೆಂಗೆ ನಿಭಾಯಿಸ್ತೈತಿ, ಮತದಾರರ ಕಷ್ಟ ಹೆಂಗೆ ನಿಭಾಯಿಸ್ತೈತಿ. ಹಂಗಾಗಿ ಈ ಅಮ್ಮ ಎಲ್ಲದಕ್ಕೂ ಇದೆ. ಅವರು ಡಾಕ್ಟ್ರು ಅದಾರೆ, ಎಜುಕೇಷನ್ ಐತಿ, ಎಲ್ಲ 2-3 ಭಾಷೆ ಬರ್ತಾವೆ ಅವ್ರಿಗೆ. ಎಲ್ಲ ಸಮಸ್ಯೆನೂ ಕೂಡ ಬಗೆಹರಿಸ್ತಾರೆ. ಅದಕ್ಕೇನು ಸಮಸ್ಯೆ ಇಲ್ಲ. ಇವತ್ತು ಜನಕ್ಕೆಲ್ಲ ಹೇಳಿದಾರೆ, ಏನು ನಾನು ಗೆದ್ದಾದ ನೀವೆಲ್ಲ ಸೇರಿ ನಮ್ಮನ್ನು ಗೆಲ್ಸಿದ್ರೆ ನಾನು ಬೆಳಿಗ್ಗೆ 9 ಗಂಟೆಯಿಂದ ಜನಸಂಪರ್ಕ ಕಚೇರಿಯಾಗಿ ಇರ್ತೇನೆ, ಮಧ್ಯಾಹ್ನ 1 ಗಂಟೆ ತನಕ. ಮತ್ತು 4 ಗಂಟೆಯಿಂದ ಮತ್ತು ನಾನು 6-7 ಗಂಟೆ ತನಕ ನಾನು ಇರ್ತೇನೆ. ನೀವು ಎಷ್ಟೊತ್ತಿನಾಗ ಬರ್ರಿ, ಯಾವ ಸಮಸ್ಯೆ ಇದ್ರೂ ಕೂಡ ನಾನು ಬಗೆಹರಿಸ್ತೇನೆ ಅಂತ ಹೇಳ್ತಾರೆ. ದಾವಣಗೆರೆ ಜಿಲ್ಲೆಗೆ ಮಲ್ಲಣ್ಣವರು ಮಾಡಿದ್ದು ನಿಮಗೆಲ್ಲ ಗೊತ್ತೈತಿ. ಇವತ್ತು ಕೆರೆ ಅಭಿವೃದ್ಧಿ ಮಾಡಿದರು. ಇವತ್ತು ನೆಮ್ಮದಿಯಲ್ಲೇ ನೀರು ಕುಡಿತೈತಿ ದಾವಣಗೆರೆ ಜನಗಳು. ಮತ್ತು ಗ್ಲಾಸ್ ಹೌಸ್ ಮಾಡಿದರು, ರೋಡ್ಗಳು ಮಾಡಿದರು, ಪಾರ್ಕ್ ಮಾಡಿದರು, ಅನೇಕ ಕಾಮಗಾರಿಯನ್ನು ಮಾಡಿದ್ದಾರೆ. ಅವರಿದ್ದಾಗ ಆದಂಥ ಕೆಲಸಗಳೇ. ಈಗ ಮಲ್ಲಣ್ಣರು ಸೋತಿದ್ರು. ಏನು ಮಲ್ಲಣ್ಣರು ತಂದಂಥ ಗ್ರ್ಯಾಂಟ್ ಅವರೇ ಸುಮಾರು 3-4 ವರ್ಷ ಆ ಗ್ರ್ಯಾಂಟ್ ಕೆಲಸನೂ ಮಾಡಿಸಿದ್ರು. ಹಂಗಾಗಿ ಸಾಕಷ್ಟು ಕೊಡುಗೆ ಐತೆ ಯಾರ್ದು ಮಲ್ಲಿಕಾರ್ಜುನ್ ಅವ್ರದ್ದು. ಒಳ್ಳೆ ಕೆಲಸ ಮಾಡಿದ್ದಾರೆ. ಕೆಲಸಗಾರರು ಅವ್ರಿಗೆ ಎಲ್ಲ ಜನ ಬೆಂಬಲಿಸ್ತಾರೆ. 800 ಕೋಟಿ ಎಲ್ಲಿ ನಮ್ಮ ಕಾಂಗ್ರೆಸ್ ಆಗಿದ್ದದ್ದು ಹೇಳ್ಬೋದು. ನಾನು ಯಾವ್ದು ಬಂದು ತೋರಿಸಿ ಒಂದು ಕೆಲಸ ಅಂತ ತೋರಿ ಒಂದು ಬಿಟ್ಟು ಏನೂ ಮಾಡಿಲ್ಲ ಅವರು. ನಮ್ಮ ಹರಿಹರದ್ದು ಎಲ್ಲಿ ಅವರು ಅಲ್ರಿ, ಅವ್ರು ಸಿದ್ದಣ್ಣ 2,800 ಕೋಟಿ ಎಲ್ಲಿ ಬೋರ್ಡ್ ಅದ ತೋರಿಸಿರೋರವ. ಮಲ್ಲಿಕಾರ್ಜುನ್ ಅವರು ಎಷ್ಟು ಬೋರ್ಡ್ ಮಾಡಿದ್ದಾರೆ, ಎಷ್ಟು ರೋಡ್ ಮಾಡಿದ್ದಾರೆ. ಬರೀ ಆ BJP ಅವ್ರದ್ದು ಬರೀ ಸುಳ್ಳು ಹೇಳೋದೆ. ನಮ್ಮ ಪ್ರಧಾನಮಂತ್ರಿಜಿರಾಗಿರ್ಬೋದು, ಸಿದ್ದಣ್ಣರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, BJP ಬರೀ ಸುಳ್ಳು ಹೇಳೋದು ಬಿಟ್ಟರೆ ಏನಿಲ್ಲ.
ಅವ್ರಿಗೆ ಕೈಲಿ ಏನೂ ಮಾಡೋಕ್ಕಾಗಿಲ್ಲ. ಒಂದು ಕೆರೆ ಮಾಡೋಂಥ ನಾವು ಪ್ರಯತ್ನ ಮಾಡಿದ್ವಿ, BJP ಸರ್ಕಾರದ ಅದಕ್ಕೆ ಅಡ್ಡ ಹಾಕಿರು. ಒಂದು ನಮ್ಮ ಹರಿಹರದ ಬೈರಿಂಪಾದದ ಏತ ನೀರಾವರಿದು ಎಲ್ಲ ಆಗಿ ಫೈನಲ್ ಆಗಿ ಕ್ಯಾಬಿನೆಟ್ನಾಗ ಪಾಸ್ ಎಲ್ಲ ಮಾಡಿಸಿದ್ದು ನಾನು. ಟೆಂಡರ್ ಆಗೋದ್ನಾಗ ಅಡ್ಡ ಹಾಕಿರು ಇವರೇ BJP ಅವ್ರು ಹೋಗಿ. ಅಲ್ಲಿ ಇವತ್ತು ರೈತರು ಸಾಯ್ತಾ ಇದ್ದಾರೆ. ಇವತ್ತು ಮೇಲ್ದಂಡೆ ಭದ್ರಾ ಮೇಲ್ದಂಡೆ ನೀರನ್ನು ತಗೊಂಡೋಗಿ ಭೀಮ್ ಸಮುದ್ರಕ್ಕೆ ಹಾಕಿರು. ನಮ್ಮ ಜಿಲ್ಲೆ ಜನ ಏನು ಮಾಡಬೇಕು? ಇಲ್ಲಿ ರೈತರಿಗೆ ಹಾಳು ಮಾಡಿ ಅಲ್ಲಿಗೆ ಹೋಯ್ತಾರೆ. ಓಟ್ ಹಾಕೋರು ನಾವು ಇಲ್ಲೇರು, ಅಲ್ಲಿ ಹೋಗಿ ಮೇಲ್ದಂಡೆ ಇದಕ್ಕೆ ಅವ್ರ ತೋಟಕ್ಕೆ ಚಾನಲ್ ನೀರು ಅಲ್ಲಿಗೆ ಹೋಗಿದ್ರು. ರೈತರು ಇವತ್ತು ನೀರಿನ ಟ್ಯಾಂಕಿಂದ ನೀರು ಏರ್ತದೆ ಅಡಿಕೆಗೆ, ಅಂಥ ಪರಿಸ್ಥಿತಿ ಬಂದೈತಿ. ಈ ರಾಮ ಮಂದಿರ ಎಲ್ಲರಿಗೂ ಹಿಂದೂಗಳಿಗೆ ಎಲ್ಲರಿಗೂ ದೇವರೇ, ಅದೇನಿಲ್ಲ, ಅದೇನು ಅವರೇನು ಇದು ಮಾಡಿಲ್ಲ, ಒಂದು ಅಭಿವೃದ್ಧಿ ಕೆಲಸ ಇಲ್ಲ. ರಾಮ ಮಂದಿರ ಎಲ್ಲೇ ದುಡ್ಡು ಬಂತು ಎಲ್ಲೇ ಹೋಯ್ತು, ಈಗ ಎಷ್ಟು ದುಡ್ಡಲ್ಲಿ ಕಲೆಕ್ಷನ್ ಆಗ್ತದೆ ಗೊತ್ತಾ? ಅದು ಎಲ್ಲಿ ಹೋಗತ್ತೆ, ಉಂಡಿಗೆ ಎಲ್ಲಿ ಹೋಗತ್ತದು ದುಡ್ಡು? ಅವೆಲ್ಲ ಜನಗಳು ಕೊಟ್ಟು ದುಡ್ಡು ಮಾಡಿದ್ದಾರೆ. ಅದೇನು ದೊಡ್ಡ ಮಹತ್ವದ ಅಲ್ಲ. ಏನು ಇವತ್ತೇನು ದೊಡ್ಡ ಏನು ಇದೆ ಅಂಥದ್ದು ಏನು ಮಾಡಿಲ್ಲ. ಜನ ಉಪಕಾರ ಆಗೋದು, ಬಡವ್ರಿಗೆ ಉಪಕಾರ ಅಂತಂದು ಯಾವುದೇನು ಮಾಡಿಲ್ಲ. ರಾಮ ಮಂದಿರ ಅದು ಬೇರೆ ಪ್ರಶ್ನೆ. ಅದಕ್ಕೇನು ಎಲ್ಲರೂ ಸಿದ್ದರಾಮಯ್ಯರು ಅವ್ರ ಕ್ಷೇತ್ರ ರಾಮ ಮಂದಿರ ಮಾಡಿದ್ದಾರೆ. ಅವರು ಹೇಳಕ್ಕೆ ಹೋಗ್ತಾರೆ, ಮಂದಿರ ಹಿಂದೂಗಳಿಗೆ ದೇವರೇ. ಏನು ಹಿಂದೂಗಳು ಬರೀ ಅವ್ರಿಗೆ ಅಲ್ಲ, RSSನವ್ರಿಗೆ BJPಯವ್ರಿಗೇನಲ್ಲ, ಹಿಂದೂಗಳು ನಮಗೆ ಹಿಂದೂಗಳೇ, ಅವರು ಹಿಂದೂಗಳೇ. ಎಲ್ಲರಿಗೂ ಸಲ್ತಕ್ಕದ್ದ ಎಲ್ಲರ ದುಡ್ಡು ತಂದು ಮಾಡಿದ್ದಾರೆ. ಅಭಿವೃದ್ಧಿ ಏನು ಕೆಲಸ ಮಾಡಿದಾರ? ಏನು ಕೆರೆ ಮಾಡಿದಾರ? ಏನು ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ದಾರೆ? ಇಲ್ಲಿ ಏನು ಇದು ಅವ್ರು ವೈಯಕ್ತಿಕ ಮಾಡ್ಕೊಂಡಾರ. ಸಿದ್ದಣ್ಣರು ಇಲ್ಲಿ ಫ್ಯಾಕ್ಟ್ರಿ ಮಾಡಿರು. ಅವು ಯಾವುದೋ ಗೌರ್ಮೆಂಟ್ ರೊಕ್ಕ ಈ ಫ್ಯಾಕ್ಟ್ರಿ ಅವರು ಮಾಡ್ಕೊಂಡ್ರು. ಅದನ್ನ ಇಂಥ ಮಾಡಿದಾರತ್ತು ಪಬ್ಲಿಕ್ಗೆ ಒಳ್ಳೆ ಆಗೋಂಥ ಕೆಲಸ ಏನು ಮಾಡಿಲ್ಲ. ಪ್ರಭಾ ಮಲ್ಲಿಕಾರ್ಜುನ ಅವರು ಗೆದ್ದೇ ಗೆಲ್ತಾರೆ, ಈ ಸರಿ MP ಆಗ್ತಾರೆ ಅವರು. ನಮ್ಮ ತಾಲೂಕಿನ ಜನಕ್ಕೆ ನಾವು ಮನವಿ ಮಾಡ್ಕೊತಿದ್ದೀನಿ, ಪ್ರಭಾ ಮಲ್ಲಿಕಾರ್ಜುನರವರು ಒಳ್ಳೆಯ ಅಭ್ಯರ್ಥಿ, ಒಳ್ಳೆಯ ಕ್ಯಾಂಡಿಡೇಟು. ಅವ್ರು ಗಡ್ಸೈತಿ, ವಯಸ್ಸೈತಿ, ತಾಕತ್ತೈತಿ, ಸಚಿವರಿದ್ದಾರೆ, ಇನ್ನು 4 ವರ್ಷ ಇರ್ತಾರೆ. ಅವ್ರಿಗೆ ದಯವಿಟ್ಟು ಕೆಲಸ ಸಾಕಷ್ಟು ಅವ್ರು ಏನು SS ಮಲ್ನಾಡು ಮಾಡಿದ್ದು ದಾವಣಗೆರೆ ಅಭಿವೃದ್ಧಿ ನೋಡ್ಕೊಂಡು ಇವತ್ತು ಪ್ರಭಾ ಮಲ್ಲಿಕಾರ್ಜುನ ಅವರಿಗೆ ಓಟ್ ಹಾಕ್ರಿ ಅಂತ ನಮ್ಮ ತಾಲೂಕು ಜನಕ್ಕೆ ಮನವಿ ಮಾಡ್ಕೊತಿದ್ದೀನಿ. ದಯವಿಟ್ಟು ಕಾಂಗ್ರೆಸ್ಗೆ ಓಟ್ ಕೊಡ್ರಿ, ಪ್ರಭಾ ಮಲ್ಲಿಕಾರ್ಜುನಿಗೆ ಓಟ್ ಹಾಕಿ ಗೆಲ್ಸಕ್ಕೆ ನೀವೆಲ್ಲ ಸೇರಿ ಹೋರಾಟ ಮಾಡೋಣ ಅಂತ.